PWD ರಸ್ತೆಗಾಗಿ ಈಗ ದೇವಸ್ಥಾನವೊಂದನ್ನು ಧ್ವಂಸ ಮಾಡಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್ ಕೂಡ ಇವತ್ತು ಸ್ಥಳಕ್ಕೆ ಆಗಮಿಸೋದ್ರ ಮೂಲಕ ಈ ಒಂದು ಪ್ರಾಚೀನ ಕಾಲದ ದೇವಸ್ಥಾನ ಏನಿದೆ ಈ ಧ್ವಂಸ ಆಗಿರ್ತಕ್ಕಂಥ ಘಟನೆಯನ್ನು ಇವತ್ತು ಬೆಳಕಿಗೆ ತರುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಏನು ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಹೊರಭಾಗದಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಜಿಲ್ಲಾ ಆಸ್ಪತ್ರೆಗೆ ಕನೆಕ್ಟ್ ಮಾಡ್ತಕ್ಕಂಥ ಈ ಒಂದು ರಸ್ತೆ ಸುಮಾರು 19 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಇದೇ ಒಂದು ರಸ್ತೆ ನಿರ್ಮಾಣದ ಸಂದರ್ಭದಲ್ಲಿ ರಸ್ತೆಯ ಮಧ್ಯೆಯೇ ಈ ಒಂದು ದೇವಸ್ಥಾನ ಪತ್ತೆ ಆಗಿರ್ತಕ್ಕಂಥದ್ದು. ಕಳೆದ 2 ದಿನಗಳ ಹಿಂದೆ ರಾತ್ರಿ ಸಂದರ್ಭದಲ್ಲಿ ಈ ದೇವಸ್ಥಾನ ಆ ಒಂದು ಸ್ವಚ್ಛತೆ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಆದರೆ ಇಲ್ಲಿ ಗುತ್ತಿಗೆ ಪಡೆದಂಥ ಏನು ಗುತ್ತಿಗೆದಾರನ ಇದ್ದಾನೆ ಆತನ ದಿವ್ಯ ನಿರ್ಲಕ್ಷ್ಯನ ಮತ್ತು ಬೇಜವಾಬ್ದಾರಿಯಿಂದ ಇವತ್ತು ಪ್ರಾಚೀನ ಕಾಲದ ಏನು ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಶಿವಲಿಂಗ ಇರ್ತಕ್ಕಂಥ ಇಲ್ಲಿ ನೋಡ್ಬೋದು ನೀವು, ಶಿವಲಿಂಗ ದೇವಸ್ಥಾನ ಅಂತ ಹೇಳಿ ಕೂಡ ಇದನ್ನ ಕುರು ಇರ್ತಕ್ಕಂಥ ಸಂದೇಶ ಇಲ್ಲಿ ನೀಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ 3 ಶಿವಲಿಂಗ ಮೂರ್ತಿಗಳು ಇದ್ದುವು ಅನ್ನುವಂತಹ ಕುರುಹು ಸಿಗ್ತಾ ಇದೆ. ಇಲ್ಲಿ ಒಂದನ್ನು ನೀವು ನೋಡಿದ್ರಿ, ಇನ್ನೊಂದು ಕೂಡ ತೋರಿಸ್ತಾ ಹೋಗ್ತೀನಿ. ಇದು ಚಕ್ಕ ಚೌಕಟ್ಟಾಗಿರ್ತಕ್ಕಂಥ ಒಂದು ಕಲ್ಲು ಬಂಡೆಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ. ಇದನ್ನ ಯಾವ ರೀತಿಯಾಗಿ ಕೆಡವಿದ್ದಾರೆ ಗುತ್ತಿಗೆ ಪಡೆದಂತ ಏನು ಆ ಕಾಂಟ್ರಾಕ್ಟರ್ ಇದ್ದಾನೆ, ಎಷ್ಟು ನಿರ್ಲಕ್ಷ್ಯ ಬೇಜವಾಬ್ದಾರಿ ವಹಿಸಿದ್ದಾನೆ ಅನ್ನೋದಕ್ಕೆ ಇದು ಜ್ವಲಂತ ಸಾಕ್ಷಿ. ಇನ್ನೊಂದು ಶಿವಲಿಂಗ ಕೂಡ ಅಲ್ಲಿದೆ, ಅದನ್ನು ನೋಡ್ಬೋದು. ಅದನ್ನ ಏನು ಶಿವಲಿಂಗ ದೇವಸ್ಥಾನವನ್ನು ಧ್ವಂಸ ಮಾಡಿದ ಬಳಿಕ ಏನು ಕಸದಲ್ಲಿ ಅದನ್ನು ಮುಚ್ಚುವಂಥ ಕೆಲಸ, ಅಂದರೆ ಇದು ಯಾರಿಗೂ ಕೂಡ ಬೆಳಕಿಗೆ ಬರಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಇದನ್ನು ಮುಚ್ಚಿ ಹಾಕುವಂಥ ಒಂದು ಕೆಲಸಕ್ಕೂ ಕೂಡ ಆ ಗುತ್ತಿಗೆದಾರ ಮುಂದೆ ಆಗಿದ್ದಾನೆ ಅನ್ನುವಂಥ ಸಂಶಯ ಇಲ್ಲಿ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇಂತಹ ವಿಜಯನಗರ ಜಿಲ್ಲೆ ಹಂಪಿ ಇರ್ತಕ್ಕಂಥ ಕ್ಷೇತ್ರ, ಇದು ಒಂದು ಏನು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿರೋದ್ರಿಂದ ಹಂಪಿ ಇಲ್ಲಿನ ಸುತ್ತಮುತ್ತಲ ಸಾಕಷ್ಟು ಕೂಡ ಪ್ರಾಚೀನ ದೇವಸ್ಥಾನಗಳು ಆಗಾಗ ಒಂದು ಪತ್ತೆ ಆಗ್ತಾನೆ ಇರ್ತವೆ. ಅಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಕೂಡ ಹಳೆ ಸ್ಮಾರಕಗಳು ಇರ್ಬೋದು ಮತ್ತು ಪ್ರಾಚೀನ ಕಾಲದ ದೇವಸ್ಥಾನಗಳು ಕೂಡ ಪತ್ತೆ ಆದಂಥ ಸಂದರ್ಭದಲ್ಲಿ ಅವುಗಳನ್ನು ಪ್ರಾಚ್ಯ ವಸ್ತು ಇಲಾಖೆ ಆಗಿರ್ಬೋದು ಮತ್ತು ಸಂಬಂಧಪಟ್ಟ ಇಲಾಖೆಯರ ಗಮನಕ್ಕೆ ತರಬೇಕು. ಅದಾದ ಬಳಿಕ ಅದು ಒಂದು ಏನು ಸಂಶೋಧನೆ ನಡೆಸಬೇಕಾಗ್ತದೆ. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಇದೇ ಒಂದು ದೇವಸ್ಥಾನ ಇರ್ತಕ್ಕಂಥ ಚೌಕಟ್ಟಾದ ಸ್ಥಳ. ಪ್ರಮುಖವಾಗಿ ನೋಡ್ಬೋದು ಈ ಒಂದು ಸ್ಮಾರಕದ ಮೇಲೆ ಮೀನಿನ ಚಿತ್ರ ಇರ್ತಕ್ಕಂಥದ್ದು. ವಿಜಯನಗರ ಅರಸರ ಕಾಲದಲ್ಲಿ ಇವುಗಳು ನಿರ್ಮಾಣ ಆಗಿದ್ದು, ಅವುಗಳನ್ನು ಏನು ಕಲಾವಿದರು ಕೆತ್ತನೆ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಆಗಿರ್ತಕ್ಕಂಥದ್ದು. ಇಂಥ ಒಂದು ಪ್ರಾಚೀನ ದೇವಸ್ಥಾನ ಗಮನಕ್ಕೆ ಬಂದ ಕೂಡಲೇ ಏನು ಪ್ರಾಚೀನ ವಸ್ತುಗಳ ಇಲಾಖೆಯ ಗಮನಕ್ಕೆ ತರಬೇಕಾದಂಥ ಗುತ್ತಿಗೆದಾರ ಆಗಿರ್ಬೋದು ಮತ್ತು ಸಂಬಂಧಪಟ್ಟಂಥ ಏನು PWD ಇಲಾಖೆಯ ಅಧಿಕಾರಿಗಳು ಕೂಡ ಗಮನಕ್ಕೆ ತಗೊಂಡು ಅದನ್ನು ಗಮನಕ್ಕೆ ತರಬೇಕಾಗಿತ್ತು. ಆದರೆ ಯಾವುದನ್ನು ಕೂಡ ಮಾಡದೆ ಇವತ್ತು ಒಂದು ಪ್ರಾಚೀನ ಐತಿಹಾಸಿಕ ದೇವಸ್ಥಾನವನ್ನು ಧ್ವಂಸ ಮಾಡಿರ್ತಕ್ಕಂಥ ಕೃತ್ಯ ಈಗ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಇನ್ನಾದರೂ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏನು ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯತನದಿಂದ ಏನು ಧ್ವಂಸ ಮಾಡಿರ್ತಕ್ಕಂಥ ದೇವಸ್ಥಾನವನ್ನು ಧ್ವಂಸದ ಕೃತ್ಯಕ್ಕೆ ಕೈ ಹಾಕಿರ್ತಕ್ಕಂಥ ಆ ಗುತ್ತಿಗೆದಾರನ ಮೇಲೆ ಕ್ರಮ ಆಗುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಶಿವಾನಂದ ಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ.